ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಮುಖ್ಯವಾದ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೀನಿ. ಕರ್ನಾಟಕ ಸಿಟಿ ಆಪ್ಷನ್ಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ, ಸೊ ಈ ಲಿಂಕ್ ಅಂದರೆ ಮೊದಲು ನೀವು ಏನು ಆಪ್ಷನ್ ಹಾಕೋದಕ್ಕಾಗಿ ಲಿಂಕ್ ಯೂಸ್ ಮಾಡಿದ್ರು, ಅದು ಲಿಂಕ್ ಏನಪ್ಪ ಅಂದರೆ ಸದಾ ಯೂಸಲಿ ಆ್ಯಕ್ಟಿವ್ ಇರುತ್ತೆ. 23ನೇ ತಾರೀಕಿನಿಂದ ಆ್ಯಕ್ಟಿವ್ ಇದೆ. ಅಪ್ ಟು ನಿಮಗೆ ಫೈನಲ್ ಮಾರ್ಕ್ ಅಲಾಟ್ಮೆಂಟ್, ಫೈನಲ್ ರಿಸಲ್ಟ್ ಬರೋಕು ಒಟ್ಟಾಗಿ ಮಾರ್ಕ್ ಅಲಾಟ್ಮೆಂಟ್ ಕೊನೆ ದಿನಕ್ಕೆ ಮುಗೀತು ನೋಡಿ ಸ್ಟಾಪ್ ಆಗುತ್ತೆ. ಬಟ್ ಇವರು 2 ಮಾರ್ಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಇದರೊಳಗಡೆ ಏನಪ್ಪ ಅಂದ್ರೆ ಕಂಬೈನ್ ಮಾಡೋಣ, MBBS ಡೆಂಟಲ್ ಆಯುಷ್ ಸಂಬಂಧಪಟ್ಟ ಹಾಗೆ ಸೀಟ್ನ ಅಲ್ಲಿ ಅಂದರೆ ಆಪ್ಷನ್ಸ್ ಹಾಕೋದಕ್ಕೆ ಬಿಡೋಣ ಅಂತಲ್ಲಿ ವಿಚಾರ ಮಾಡಿದರು. ಬಟ್ ಈಗ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. MBBS ಡೆಂಟಲ್ ಸಂಬಂಧಪಟ್ಟ ಹಾಗೆ ಅದನ್ನು ಮುಂದೂಡಲಾಗಿದೆ. ಓಕೆ, ಸೊ ಹಾಗಾಗಿ ಏನು ಕಂಬೈನ್ ಮಾಡಬೇಕಾ, ಇನ್ನು ಸಪ್ರೇಟ್ ಮಾಡಬೇಕಾ ಅನ್ನೋದನ್ನ ಮೊದಲೇನೆಂದರೆ KE ಅದನ್ನು ಕ್ಲಿಯರ್ ಆಗಿ ಅದನ್ನು ನೋಟಿಫಿಕೇಷನ್ ಮೂಲಕ ತಿಳಿಸ್ಬೇಕು. ಈಗೇನು ಲಿಂಕ್ ಮೊದಲೇನು ಯೂಸ್ ಮಾಡಿದರೆ ನೀವು ಆಪ್ಷನ್ ಮಾಡೋದಕ್ಕಾಗಿ, ಆ ಲಿಂಕ್ ಯೂಸಲಿ ಮಾರ್ಕ್ ಅಲಾಟ್ಮೆಂಟ್ ಆದ ನಂತರ ಅಂದರೆ ಮತ್ತು ಎಡಿಟಿಂಗ್ಗೋಸ್ಕರ ಏನು ಡೇಟ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಮೊದಲನೇ ಮಾರ್ಕ್ ಅಲಾಟ್ಮೆಂಟ್ ಅಂತ ಬಿಟ್ಟಾಗ ಆ ಒಂದು ಎಡಿಟಿಂಗಾಗಿ ಡ್ಯೂರೇಷನ್ ಕೊಡ್ತಾರೆ, 14ನೇ ತಾರೀಕುವರೆಗೆ ಇದೆ. 14ನೇ ತಾರೀಕು ಆ್ಯಕ್ಚುಲಿ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ಹೇಳಿದರು. ಈಗ ಮೊದಲನೇ ಮಾರ್ಕ್ ಅಲಾಟ್ಮೆಂಟ್ KCTಗೆ ಬಿಟ್ಟಿದ್ದು, 2ನೇ ಮಾರ್ಕ್ ಅಲಾಟ್ಮೆಂಟ್ ಏನಪ್ಪ ಅಂದರೆ ಕಂಬೈನ್ಡ್ ಆಗಿರುವಂಥದ್ದು, KCT ಅಂದರೆ ಆಗಿರ್ಬೋದು, ನೀಟ್ ಕೋರ್ಸಸ್ಗಾಗಿರುವಂಥದ್ದು ಅಂತ ಮೊದಲು ತಿಳಿಸಿದ್ರು. ಸೊ ಹಾಗಾಗಿ ವೇಟ್ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಏನಾದರೂ ಕ್ಲಿಯರ್ ನೋಟಿಫಿಕೇಷನಲ್ಲಿ ಹೇಳಬೇಕು ಏನು ಮಾಡ್ತಾ ಇದ್ದೀವಿ ಅಂತೇಳಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಈಗ ಇನ್ನೂ ಲಿಂಕ್ ಆ್ಯಕ್ಟಿವ್ ಇದೆ ಅಂತಂದರೆ ಈಗ ನಮ್ಗೆ ಏನಂತ ಚೇಂಜ್ ಮಾಡ್ತೀರಾ ಅದೊಂದು ಪ್ರಶ್ನೆ. ಆ್ಯಕ್ಚುಲಿ ಮಾರ್ಕ್ ಉದ್ದೇಶ ಏನು, ನಿಮಗೆ ಕಟ್ ಆಫ್ ಬಗ್ಗೆ ಮಾಹಿತಿ ಬರುತ್ತೆ. ಸೊ CETಯಲ್ಲಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಯಾವ್ಯಾವ ಕಾಲೇಜ್ನಲ್ಲಿ ಏನೆಲ್ಲ ರ್ಯಾಂಕಿಂಗ್ ನಿಂತಿದೆ, ವೆಟರ್ನರಿ ಯಾವ ರ್ಯಾಂಕಿಂಗ್ವರೆಗೂ ಕ್ಯಾಟಗರಿ ವೈಸ್ ಎಷ್ಟು ಬಂದಿದೆ, ಅದು ಬಂದಾಗ ನಿಮ್ಮ ರ್ಯಾಂಕಿಂಗ್ಗೆ ಅನುಗುಣವಾಗಿ ಯಾವೆಲ್ಲ ಕಾಲೇಜಸ್ಗಳು ಸಿಗ್ತವೆ ಅನ್ನೋದು ಗೊತ್ತಾಗುತ್ತೆ. ಸಿಗ್ತವೆ ಅನ್ನೋದು ಗೊತ್ತಾದ ನಂತರ ರಿಯಲ್ ಹೋಮ್ವರ್ಕ್ ಈಗ ಸ್ಟಾರ್ಟ್ ಆಗುತ್ತೆ. ಯಾವೆಲ್ಲ ಕಾಲೇಜಸ್ಗಳು ಪಾಸಿಬಲ್ ಇದೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾವೆಲ್ಲ ಕೋರ್ಸಸ್ ಪಾಸಿಬಲ್ ಇದೆ, ಯಾವೆಲ್ಲ ಕಾಲೇಜಸ್ ಪಾಸಿಬಲ್ ಇದೆ, ಎಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಫೈನಲ್ ಒಂದು ಡೆಸಿಷನ್ ಮಾಡಬೇಕು. ನೀವು ಏನು ಮಾಡಬೇಕಂತ ಇದ್ದಾರೆ. ನಿಮಗೆ ವೆಟರ್ನರಿ ಸಿಗ್ತಾ ಇದೆ, ವೆಟರ್ನರಿ ಇಂಟ್ರೆಸ್ಟಾ, ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬೆಸ್ಟ್ ಸಿಗ್ತಾ ಇದೆ, ಸೊ ಇಂಜಿನಿಯರಿಂಗ್ ಮೊದಲು ಹಾಕಬೇಕಾ, ಏನು ವೆಟರ್ನರಿ ಮೊದಲು ಹಾಕಬೇಕಾ, ಅಗ್ರಿನೂ ಪಾಸಿಬಲ್ ಇದೆ, ಏನು ಅದು ಮೊದಲು ಹಾಕಬೇಕಾ, ಇದನ್ನು ನೀವು ವಿಚಾರ ಮಾಡಿ ಕರೆಕ್ಟಾಗಿ ಅದನ್ನು ಒಂದು ಪ್ರಯಾರಿಟಿ ಮಾಡಿ ಅದನ್ನು ಆಮೇಲೆ ನೀವೇನಪ್ಪ ಅಂದ್ರೆ ಹಾಕ್ಬೋದು. ಮಾರ್ಕ್ ಅಲಾಟ್ಮೆಂಟ್ ಆ್ಯಕ್ಚುಲಿ ಉದ್ದೇಶನೇ ಅದು. ಫಸ್ಟಿಗೇನು ಹಾಕ್ತೀರಿ ನೋಡಿ, ನೀವು MBBS ಹಾಕ್ರಿ, ಡೆಂಟಲ್ ಹಾಕ್ರಿ, ಏನೇ ಹಾಕ್ರಿ, ಯೂಸಲಿ ಯಾವುದೇ ರೌಂಡ್ ಆಗಿರ್ಬೋದು, KCT ಆಗಲಿ ನೀಟ್ ಆಗಲಿ, ಮೊದಲು ಸುಮ್ಮನೆ ಏನಾದರೂ ಬ್ಲ್ಯಾಂಕ್ ಹಾಕಿರ್ತೀರ, ಪ್ರೀವಿಯಸ್ ಇಯರ್ ಡಾಟಾ ನೋಡಿ ನಾವು ಸುಮ್ಮನೆ ಹಾಕಿರ್ತೀವಿ ಅಥವಾ ನಮ್ಮ ಇಂಟ್ರೆಸ್ಟ್ ಅನುಗುಣವಾಗಿ ಹಾಕಿರ್ತೇವೆ. ಬಟ್ ಮಾರ್ಕ್ ಅಲಾಟ್ಮೆಂಟ್ ಬಂದಾಗ ಏನು ನೀವು ಆಪ್ಷನ್ ಎಂಟ್ರಿ ಮಾಡ್ತೀವಿ ನೋಡಿರಿ, ಅದು ಭಾಳ ಮುಖ್ಯವಾಗಿ ಅದು ತಿಳಿಸ್ಕೊಡುತ್ತೆ ನಿಮ್ಗೆ ಎಲ್ಲಿ ಸಿಗುತ್ತೆ, ಪಾಸಿಬಿಲಿಟಿ ಏನಿದೆ. ಓಕೆ, ಸೊ ಅಲ್ಲಿ ನೀವು ಏನೆಲ್ಲ ಪಾಸಿಬಲ್ ಆಗ್ತವೆ ಅನ್ನೋದು ನಮಗೆ ಸರಳವಾಗಿ ಪೂರ್ತಿ ಚಿತ್ರಣ ಗೊತ್ತಾಗುತ್ತೆ. ಸೊ ಎಲ್ಲಿವರೆಗೂ ಅವರು ಕಟ್ ಆಫ್ ಬಿಡಲು ಅಲ್ಲಿವರೆಗೂ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಉಪಯೋಗನಿಲ್ಲ. ಏನಂತ ಆಪ್ಷನ್ ಎಂಟ್ರಿ ಮಾಡ್ತೀರಿ, ಸುಮ್ಮನೆ ಕಾಲೇಜಸ್ಗಳು ತುಂಬ್ಕೋತ ಹೋದ್ರೆ ಉಪಯೋಗ ಇಲ್ಲ. ಸೊ ವೇಟ್ ಮಾಡಿರಿ, ಕಟ್ ಆಫ್ ಬಿಡ್ತಾರೆ. ಕಟ್ ಆಫ್ ಬಿಡಬೇಕು, ಅವ್ರು ಮೊದಲು ಕ್ಲಿಯರ್ ಮಾಡಬೇಕು, ಕಂಬೈನ್ ಮಾಡಬೇಕು, ಇನ್ನು KCT ಸಪ್ರೇಟ್ ಮಾಡಬೇಕು, ಅಥವಾ ಈಗ ಮಾರ್ಕ್ ಅಲಾಟ್ ಕಟ್ ಆಫ್ ಬಿಟ್ಟಿದ್ದಾರೆ ಈಗ ಅದನ್ನು ಮಾಡಿ KCT ಮಾತ್ರ ಕನ್ಸಿಡರ್ ಮಾಡ್ತೀವೋ, ಇದನ್ನು ಫಸ್ಟ್ ಅಂದರೆ KE ಮೊದಲು ಕ್ಲಿಯರ್ ಮಾಡಬೇಕು. ಜನರಿಗೆ ಕನ್ಫ್ಯೂಷನ್ ಮಾಡಿ ಏನು ಹಾಕಲಿ ಏನು ಬಿಡಲಿ ಅನ್ನೋದಲ್ಲ. ಈಗ ನೀವು ಆಪ್ಷನಿಟಿ ಓಪನ್ ಮಾಡಿದಾಗೂ ನಿಮ್ಗೆ ಯಾವುದೇ MBBS ಆಗಲಿ ಡೆಂಟಲ್ ಆಗಲಿ ಯಾವುದೂ ಸಿಗೋದಿಲ್ಲ, ಅಂದರೆ ನೀಟ್ ಸಂಬಂಧಪಟ್ಟಾಗಲ್ಲಿ ಸಿಗೋದಿಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನಿಟಿ ಈ ಲಿಂಕ್ ಏನು ಹೇಳಿದೆ ನೋಡಿ, ನಾನೇನು ತೋರಿಸ್ತಿದ್ದೆ ನಿಮಗೆ, ಈ ಲಿಂಕ್ ಈಗಿನಿಂದಲ್ಲ, ಈ ಲಿಂಕ್ ಏನಪ್ಪ ಅಂದರೆ ಮೊದಲಿಂದನೂ ಅವೈಲೇಬಲ್ ಇದೆ, ಆ್ಯಕ್ಟಿವ್ನೇ ಇರುತ್ತೆ. ಅಪ್ ಟು ಮಾರ್ಕ್ ಅಲಾಟ್ಮೆಂಟ್ ಆದಮೇಲೂ ಸಹ ಫೈನಲ್ ಮಾರ್ಕ್ ಅಲಾಟ್ಮೆಂಟ್ ಡೇಟ್ ಅಂದರೆ ಎಡಿಟಿಂಗ್ ಬಿಡೋವರೆಗೂ ಸಹ ಇದು ಯಾವಾಗಲೂ ಆ್ಯಕ್ಟಿವ್ನೇ ಇರುತ್ತೆ. ಸೊ ಯಾವುದನ್ನ ಡೇಟ್ ಕಂಪ್ಲೀಟ್ ಆಗುತ್ತೆ ಒಂದು ಮಾರ್ಕ್ ಅಲಾಟ್ಮೆಂಟ್, ಅವಾಗ ಅದು ಸ್ಟಾಪ್ ಆಗಿ ಪ್ರೊಸೆಸಿಂಗ್ ಆದಮೇಲೆ ಫೈನಲ್ ರಿಸಲ್ಟ್ ಬರುವಂಥದ್ದು. ಈಗ ನೀವೇನು ಹಾಕಿದ್ರೂ ಉಪಯೋಗಿಲ್ಲ, ದಯವಿಟ್ಟು ವೇಟ್ ಮಾಡಿ. ಮಾರ್ಕ್ ಅಲಾಟ್ಮೆಂಟ್ ಉದ್ದೇಶ ಗೊತ್ತಾಯ್ತು ಅನ್ಕೋತಾ ಇದ್ದೀನಿ. ಕಟ್ ಆಫ್ ನೋಡಿ, ಅನಲೈಸ್ ಮಾಡಿ, ನಿಮಗೆ ಅವಾಗೇನು ಆಪ್ಷನಿಟಿ ಕರೆಕ್ಟಾಗಿ ನೀವು ಕರೆಕ್ಟ್ ವೇನಲ್ಲಿ ಮಾಡ್ಕೊಳ್ಳಿ. ಅವಾಗ ಪ್ರೊಸೆಸಿಂಗ್ ಆಗಿ ನಿಮಗೆ ಬೆಸ್ಟ್ ಕಾಲೇಜ್ ಅವೈಲೇಬಲ್ ಆಗುತ್ತೆ. ಸಿಂಪ್ಲಿ ಆ್ಯಡ್ ಮಾಡೋದಲ್ಲ. ಓಕೆ, ಸೊ ವೇಟ್ ಮಾಡಿ, ಕಟ್ ಆಫ್ ಬಿಡೋವರೆಗೂ ಮತ್ತು ಕ್ಲಿಯರ್ ನೋಟಿಫಿಕೇಷನ್ವರೆಗೂ ವೇಟ್ ಮಾಡಿ. ಅದಕ್ಕಾಗಿ ಚಾನಲ್ಗೆ ಕಂಟಿನ್ಯೂ ಫಾಲೋ ಮಾಡ್ತಾಯಿರಿ, ಮ್ಯಾಕ್ಸಿಮಮ್ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತಷ್ಟು ಮುಂದೆ ವಿಡಿಯೋಲಿ. ಟೇಕ್ ಕೇರ್, ಬಾಯ್.